ಇಬ್ರು ಆಲ್ರೆಡಿ ಇನ್ವಿಟೇಷನ್ ಬಹಳ ಸೂಪರ್ ಆಗಿ ಮಾಡಿದೀರಾ. ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿದೆ. ಕರಿಕಾಡದ ಜರ್ನಿ ಹೇಗಿತ್ತು ಅಂಡ್ ನಿಮ್ಮ ಫೇವ್ರೆಟ್ ಹಾಡು ಯಾವುದು ಎಲ್ಲ ತಿಳಿಸ್ಬಿಡಿ. ಮೊದಲಿಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗುರು ಹಿರಿಯ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಸೊ ಕರಿಕಾಡ ನಾವು ಇವಾಗಲೇ ಇದು ಕಡೆಯ ಪ್ರೆಸ್ ಮೀಟು. ಇನ್ನೇನು ಫೆಬ್ರವರಿ 6ನೇ ತಾರೀಕಿಗೆ ನಿಮ್ಮ ಮುಂದೆ ನಮ್ಮ ಎಕ್ಸಾಮ್ನ ರಿಸಲ್ಟ್ಗೋಸ್ಕರ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಕರಿಕಾಡ ಸಿನಿಮಾ ಒಂದು ಅದ್ಭುತವಾಗಿರುವಂತಹ ಬ್ಯೂಟಿಫುಲ್ ಮೆಮೊರೇಬಲ್ ಜರ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಆಕ್ಚುಲಿ ಈ ಸಿನಿಮಾಗೆ ಬಂದಿದ್ದು, ನಾನು ಆಗ್ಲೇ ಹೇಳ್ದ ಹಾಗೆ ಮುಂಚಿನ ಪ್ರೆಸ್ ಮೀಟ್ ಅಲ್ಲಿ ಹೇಳ್ದ ಹಾಗೆ ನಾನು ಬರೀ ಬ್ಯಾಕ್ಗ್ರೌಂಡ್ ಸ್ಕೋರ್ ಕಂಪೋಸರ್ ಆಗಿ ಬಂದಿದ್ದೆ. ಡೈರೆಕ್ಟರ್ ಸರ್ ನಮ್ಮ ವೆಂಕಟೇಶ್ ಸರ್ ಜೊತೆ ಜರ್ನಿ ಮಾಡ್ತಾ 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 ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ಬೇಕಾದ್ರೆ ನಟರಾಜ್ ಸರ್ ಮತ್ತೆ ನಮ್ಮ ಡೈರೆಕ್ಟರ್ ಸರ್ ಇಬ್ರು ಯೋಚನೆ ಮಾಡ್ಕೊಂಡು ಇಲ್ಲಿ ಒಂದು ಸಿಚುಯೇಷನ್ಸ್ ಗಳಿಗೆ ಸಾಂಗ್ ಮಾಡೋಣ. ಈ ಬರುತ್ತೆ ಒಂದು ಅದ್ಭುತವಾಗಿರುವಂತಹ ಪ್ರೀ ಕ್ಲೈಮ್ಯಾಕ್ಸ್ ಸಿಚುಯೇಷನ್, ಅಲ್ಲಿ 2 ಹಾಡುಗಳು ಮೂಡ್ ಬರುತ್ತೆ. ಹಾಗೆ ನೀವೆಲ್ಲರೂ ಅಂದ್ರೆ ಎಲ್ಲರೂ ಇಷ್ಟಪಟ್ಟು ಹರಿಸಿ ಹಾರೈಸಿರುವಂತಹ ರತನಿ ಹಾಡು ಈಗಾಗಲೇ ನೋಡಿದೀರಾ. ಅದು ಕೂಡ ನಾನೇ ಕಂಪೋಸ್ ಮಾಡಿರುವಂತಹ ಹಾಡು, ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಎಸ್, ಅದು ನನ್ನ ಇವಾಗ ಮೇಡಮ್ ಕೇಳಿದ ಹಾಗೆ ನನ್ನ ಹಾಡು 2 ಹಾಡು ಫೇವ್ರೇಟ್. ರತುನಿ ಅಫ್ಕೋರ್ಸ್ ನನ್ನ ಫೇವ್ರೇಟ್. ಅದರಲ್ಲಿ ಎಲ್ಲರ ಮನಸ್ಸು ಗೆಲ್ಲುವಂತಹ ಹಾಡು, ಎಲ್ಲರಿಗೂ ಅಳಿಸಿ ಈಚೆ ಕಳಿಸಿ ಇದರ ಗುಂಗಲ್ಲೇ ಇನ್ನೂ ಒಂದು 5-6 ದಿನ ಟ್ರಾವೆಲ್ ಮಾಡುವಂತಹ ಹಾಡುಗಳಿದೆ 2. ಬಹಳ ಅದ್ಭುತವಾಗಿ ನಮ್ಮ ಡೈರೆಕ್ಟರ್ ಸರ್ ಬರ್ದಿದ್ದಾರೆ. ಇದು ಆಕ್ಚುಲಿ ಒಂದು ಸಾಂಗು ನಮ್ಮ ಯಕ್ಷಗಾನ ಕಲಾವಿದರ ವೋಕಲ್ಸ್ ಅವ್ರದ್ದು ಒಂದು ಶೈಲಿ ಇರುತ್ತಲ್ಲ ಹಾಡುವಂತಹ ಹಾಡು, ಆ ಶೈಲಿಲಿ ಒಂದು ಪ್ರಯತ್ನ ಪಡೋಣ ಅಂತ ಅಂದ್ಬಿಟ್ಟು ಸರ್ಗೆ ಮತ್ತೆ ಡೈರೆಕ್ಟರ್ ಸರ್ಗೆ ಕೇಳಿದಾಗ ಅವ್ರು ಎಸ್ ಅಂತ ಕೊಟ್ಟದಕ್ಕೆ ಅದನ್ನ ಆ ಶೈಲಿಲಿ ನಾನು ಹಾಡಿದ್ದೀನಿ. ಅದೊಂದು ಜಸ್ಟ್ ಒಂದು ತುಣುಕು ನಿಮ್ಗೋಸ್ಕರ. ಮುತ್ತಿನ ತೇರಾ ಕನಸ ಕಂಡೇ ನಾಯಿ ದಿನ, ಕಪ್ಪಾದ ಮೇಘ ಮುಗಿಲೆ ಮುಚ್ಚಿತಾಯಿ ದಿನ, ಕಾಲಿ ಕತ್ತಲೆ ತಳ್ಳಿದ ಹಾಗೆ ಬೇಕೊಂದು ಅಪ್ಪುಗೆ ಅವ್ವನ ಹಾಗೆ ಬಿಟ್ಟು ಬಿಡೋ ನೀ ಜವರಾಯ, ಬಿಟ್ಟು ಹೋಗೋ ನೀ ಜವರಾಯ. ಥ್ಯಾಂಕ್ ಯು ಸೋ ಮಚ್. ಇದೇ ಟೈಮಲ್ಲಿ ಆ ರತುನಿದು ಒಂದು ಲೈನ್ ಹಂಗೆ ಆಡಿ ಸರ್, ಆ ಫ್ಲೇವರ್ ಚೇಂಜ್ ಕೇಳಿ. ರತುನಿ 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 ನೀ ಕನ್ಯಾ ರಾಶಿ ರಮಣಿ, ರತುನಿ 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 ಬಾ ಗೊತ್ತು ನಿಂಗೆ ಕಂಪನಿ. ಎಸ್, ಇದು ನಮ್ಮ ಜರ್ನಿ. ಅಂಡ್ ಇದೇ ಫೆಬ್ರವರಿ 6ನೇ ತಾರೀಕು ನನ್ನ ಸಿನಿಮಾ ಕರಿಕಾಡ ನಿಮ್ಮೆಲ್ಲರ ಮುಂದೆ ತೆರೆ ಕಾಣ್ತಾ ಇದೆ. ನಿಮ್ಮ ನೆಚ್ಚಿನ ಚಿತ್ರಮಂದಿರಕ್ಕೆ ಹೋಗಿ, ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಯಾರಿಗೂನು ನೀವು ಕೊಡುವಂತಹ ಟಿಕೆಟ್ ಜೊತೆ ಪಾಪ್ಕಾರ್ನ್ ಖರ್ಚುನು ನಾವೇ ನೋಡ್ಕೊಂಡಿದೀವಿ ಸಿನಿಮಾದಲ್ಲಿ. ಅಷ್ಟು ಭರವಸೆ ನಾನು ಕೊಡಕ್ ಇಷ್ಟಪಡ್ತೀನಿ. ಇದನ್ನ ನಾನು ಮನ್ಸು ಮುಟ್ಕೊಂಡು ಹೇಳ್ತಿದ್ದೀನಿ, ಅಷ್ಟು ಚೆನ್ನಾಗಿದೆ. ನಾನು ಕಾಟಾಚಾರಕ್ಕೆ ಹೇಳ್ತಾ ಇಲ್ಲ. ಡೆಫಿನೆಟ್ಲಿ ನಿಮ್ಮೆಲ್ಲರ ಮನಸ್ಸನ್ನ ಕರಿಕಾಡ ಸಿನಿಮಾ ಗೆಲ್ಲತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್. ಇವರ ವಾಯ್ಸ್ ನಲ್ಲಿ ಏನ್ ಪವರ್ ಇತ್ತು, ಆ ಒಂದು ಮ್ಯಾಜಿಕ್ ಇತ್ತಲ್ವಾ, ಅಂತ 10 ಪಟ್ಟು ಜಾಸ್ತಿ ಮ್ಯಾಜಿಕ್ ಸಿನಿಮಾ ಕಂಪ್ಲೀಟ್ ಆಗಿ ತೆರೆ ಕಾಣುವಾಗ ಸಿಗುತ್ತೆ ಅನ್ನೋ ನಂಬಿಕೆಯೊಂದಿಗೆ ಶುಭಾಶಯಗಳು, ಶುಭವಾಗ್ಲಿ ಅಂತ ವಿಶ್ ಮಾಡ್ತೀವಿ ಸರ್. ಆದಿಶೇಷ್ ಜೈನ್ ಅವರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂತಹ ಎಲ್ಲ ಪ್ರೆಸ್ನವ್ರಿಗೂ ಗುರು ಹಿರಿಯರಿಗೂ ನನ್ನ ನಮಸ್ಕಾರಗಳು. ಸೊ ತುಂಬಾ ಎಕ್ಸೈಟ್ ಆಗಿದೀವಿ. ನಮ್ಮ ಕೆಲಸವನ್ನ ನಾವು ಮಾಡಿದೀವಿ. ಇನ್ನೇನಿದ್ರು ನಿಮ್ಮ ಆಶೀರ್ವಾದ ಬೇಡೋಕೆ ಇದು ಕೊನೆ ಪ್ರೆಸ್ ಮೀಟು. ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕರಿಕಾಡ ಇಡೀ ಚಿತ್ರತಂಡಕ್ಕೆ ಬೇಕು ಅಂತ ಕೇಳ್ಕೊತಾ ಇದೀವಿ. ನಮಸ್ಕಾರ. ಥ್ಯಾಂಕ್ ಯು ಇಬ್ರಿಗೂ. ನೀವಿಬ್ರು ಜೋಡಿಯಾಗಿ ಈ ಸಿನಿಮಾದಲ್ಲಿ ಮಾಡಿರುವಂತಹ ಮೋಡಿ ಇಲ್ಲಿ ತನಕ ನಿಜವಾಗ್ಲೂ ಸೂಪರ್ ಹಿಟ್ ಆಗ್ತಾ ಇದೆ. ಒಳ್ಳೆ ಲಕ್ಷಣಗಳು ಕಾಣ್ತಾ ಇದೆ. ಶುಭವಾಗ್ಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.